ಈ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ಸ್ವಾಗತ. ನಾನು ಮೊದಲಿಗೆ ಭಾರತದ ಸಂವಿಧಾನದ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಭಾರತದ ಸಂವಿಧಾನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ತುಂಬ ಉಪಯುಕ್ತವಾದ ಒಂದು ಸಬ್ಜೆಕ್ಟು. ಇಲ್ಲಿ ಆರ್ಟಿಕಲ್ 1ರಿಂದ 395ರವರೆಗೆ ಅದ್ರ ಬಗ್ಗೆ ನಾನು ಮಾಹಿತಿ ನೀಡ್ತಾ ಹೋಗ್ತೀನಿ. ಆರ್ಟಿಕಲ್ 1ರಿಂದ 4 ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ಹೇಳುತ್ತೆ. ದ ಯೂನಿಯನ್ ಅಂಡ್ ಟೆರಿಟೋರಿಯಸ್ ಅಂತ ಹೇಳುತ್ತೆ. ಮತ್ತು ಆರ್ಟಿಕಲ್ 5ರಿಂದ 11ವರೆಗೆ ಸಿಟಿಸನ್ಶಿಪ್ ಬಗ್ಗೆ ಹೇಳುತ್ತೆ. ನಾಗರಿಕತ್ವ ಅಂದ್ರೇನು ಅದ್ರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 12ರಿಂದ 35ವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 36ರಿಂದ 51ರವರೆಗೆ ರಾಜನೀತಿಯ ನಿರ್ದೇಶಕ ನಿಯಮಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದ್ರ ಬಗ್ಗೆ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 52ರಿಂದ 151ರವರೆಗೆ ಯೂನಿಯನ್, ಒಕ್ಕೂಟ, ಈ ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟದ ಬಗ್ಗೆ ನಮಗೆ ಈ ಭಾರತ ದೇಶದ ಒಕ್ಕೂಟದ ಬಗ್ಗೆ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 152ರಿಂದ 237ರವರೆಗೆ ದ ಸ್ಟೇಟ್, ರಾಜ್ಯಗಳ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 239ರಿಂದ 240ರವರೆಗೆ ಕೇಂದ್ರಾಡಳಿತ ಪ್ರದೇಶಗಳು, ದ ಯೂನಿಯನ್ ಟೆರಿಟೋರಿಯಸ್ ಅದ್ರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 244 ಅನುಸೂಚಿತ ಮತ್ತು ತಂಡ ಪ್ರದೇಶಗಳು,